Praise the Lord. This is the day that the Lord has made. We will rejoice and we will be glad today. Praise the Lord. ಈ ದಿವಸವನ್ನ ಕರ್ತನು ನೇಮಕ ಮಾಡಿದ್ದಾನೆ. ಈ ದಿವಸದಲ್ಲಿ ನಾವು ಆನಂದಿಸೋಣ, ಸಂಭ್ರಮಿಸೋಣ. God wants you to grow in His word. ದೇವರು ನೀವು ಆತನ ವಾಕ್ಯದಲ್ಲಿ ಬೆಳೆಯಬೇಕೆಂಬುದಾಗಿ ಬಯಸ್ತಾನೆ. As you grow and develop in the God's word, ನೀವು ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಬಂದ ಹಾಗೆ you will shine in the favor of God. ದೇವರ ದಯೆಯಲ್ಲಿ ನೀವು ಪ್ರಕಾಶಿಸ್ತೀರಾ. Let's turn our attention to book of Proverbs chapter 3 verse 3 and 4. ನಾವು ನಮ್ಮ ಗಮನವನ್ನ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Do not let kindness and truth leave you. Bind them around your neck. Write them on the tablet of your heart. So you will find favor and good repute in the sight of God and man. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. The word of God says, if you bind the kindness and the truth around your neck, that means if you hold on to the word of God. ನೋಡ್ರಿ, ನೀನು ಪ್ರೀತಿ ಸತ್ಯತೆಗಳನ್ನ ನಿನ್ನ ಕುತ್ತಿಗೆಗೆ ಕಟ್ಟಿಕೊಂಡು ಇರುವುದಂದ್ರೆ ನೀನು ದೇವರ ವಾಕ್ಯದಲ್ಲಿ ಹಿಡಿದುಕೊಂಡಿರುವಂಥದ್ದು, ದೇವರ ವಾಕ್ಯದಲ್ಲಿ ಅಡಗಿಸಿಟ್ಟುಕೊಂಡಿರುವಂಥದ್ದು. Because the God's word releases from your spirit the kindness, the love, everything. It is through the word is manifesting in your life. ನೋಡ್ರಿ, ದೇವರ ವಾಕ್ಯದ ಮೂಲಕ ಪ್ರೀತಿ ಸತ್ಯತೆಗಳು ಈ ಸ್ವಭಾವಗಳು ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ಬಿಡುಗಡೆ ಮಾಡುವಂತದ್ದು. Word of God says if you write it, that means what? If you hold on to that word of God. ಇದನ್ನ ನೀವು ನಿಮ್ಮ ಹೃದಯದ ಹಲಗೆಯಲ್ಲಿ ಬರೆದಿಟ್ಟುಕೊಳ್ಳುವುದು ಅಂದ್ರೆ ಅದನ್ನ ಬಿಗಿಯಾಗಿ ಹಿಡಿದುಕೊಳ್ಳುವುದು ಎಂಬುದಾಗಿ. It is our responsibility to hold. That means do not leave the word in our spirit. ಇದು ನಮ್ಮ ಜವಾಬ್ದಾರಿ, ದೇವರ ವಾಕ್ಯವನ್ನ ಬಿಗಿಯಾಗಿ ಹಿಡಿದುಕೊಳ್ಳುವಂಥದ್ದು. ಅಂದ್ರೆ ದೇವರ ವಾಕ್ಯವನ್ನ ನಾವು ಬಿಟ್ಟು ಬಿಡಬಾರದು. Quickly turn our attention to book of Joshua chapter 1 verse 8. ನಾವು ನಮ್ಮ ಗಮನವನ್ನ ಬೇಗ ಯೋಶುವನ ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. Here the background story is Moses is no more. The leader is no more. He is be with the Lord. ಇಲ್ಲಿ ಈ ಹಿನ್ನೆಲೆಯನ್ನು ನೋಡುವುದಾದ್ರೆ ಈಗಾಗಲೇ ನಾಯಕ ಮೋಶೆ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಆತನು ದೇವರ ಬಳಿ ಹೋಗಿದ್ದಾನೆ. Now God is instructing the next generation leader Joshua. ಈಗ ದೇವರು ಮುಂದಿನ ಸಂತತಿಯ ನಾಯಕನಾದ ಯೋಶುವನಿಗೆ ಆತನು ಇಲ್ಲಿ ಆಲೋಚನೆಯನ್ನು ನೀಡ್ತಾ ಇದ್ದಾನೆ. God is telling this book of the law shall not depart out of your mouth. ದೇವರು ಇಲ್ಲಿ ಹೇಳ್ತಾ ಇದ್ದಾನೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. Why God is telling Joshua this book should not leave your mouth? ಯಾಕೆ ದೇವರಲ್ಲಿ ಯೋಶುವನಿಗೆ ಹೇಳ್ತಾ ಇದ್ದಾನೆ ಈ ಪುಸ್ತಕ ನಿನ್ನ ಬಾಯಲ್ಲಿ ಯಾವಾಗಲೂ ಇರಬೇಕೆಂಬುದಾಗಿ? Reason is there. ಇದಕ್ಕೆ ಕಾರಣವಿದೆ. Because God wants him to function in the plan and the purpose of God. ಯಾಕಂದ್ರೆ ದೇವರು ತನ್ನ ಯೋಜನೆ ಉದ್ದೇಶದಲ್ಲಿ ಆತನ ಮೂಲಕ ಕಾರ್ಯ ಮಾಡಲು ಬಯಸ್ತಾನೆ. Listen, if you study about the Moses life, most of the supernatural miracles are happened through the ministry of Moses. ಮೋಶೆಯ ಒಂದು ಸೇವೆಯ ಜೀವಿತದಲ್ಲಿ ನೋಡುವುದಾದ್ರೆ ಆತನ ಸೇವೆ ಜೀವಿತದಲ್ಲಿ ಅನೇಕ ಅದ್ಭುತಗಳು ಅತಿಶಯಗಳು ನಡೆದವು. The first encounter is in the desert in the burning bush. ಮೊದಲನೇದಾಗಿ ಮೋಶೆಯ ಜೀವಿತದಲ್ಲಿ ಉಂಟಾದ ಒಂದು ಎನ್ಕೌಂಟರ್, ಆ ಉರಿಯುವ ಪೊದೆಯ ಅನುಭವ. Second, we can see the God began to deal with him and through him God delivered the Israelites out of the Egypt. ಎರಡನೇದಾಗಿ ಐಗುಪ್ತದಿಂದ ಜನರನ್ನ ಬಿಡಿಸುವುದಕ್ಕಾಗಿ ದೇವರು ಆತನ ಮೂಲಕ ಅಲ್ಲಿ ಕಾರ್ಯವನ್ನ ಮಾಡಿದನು. And we can see the Red Sea was departed because of the power of God through Moses. ಮೋಶೆಯ ಮೂಲಕ ದೇವರ ಶಕ್ತಿಯ ನಿಮಿತ್ತ ಕೆಂಪು ಸಮುದ್ರ ಇಬ್ಬಾಗವಾದದನ್ನು ನಾವು ಕಂಡಿದ್ದೇವೆ. Lot of things we can see through the Moses ministry. The Israelite experience the supernatural miracles. ಅನೇಕ ಕಾರ್ಯಗಳನ್ನು ಮೋಶೆಯ ಸೇವೆಯ ಜೀವಿತದಲ್ಲಿ ಅಸಾಧಾರಣವಾದ ಅದ್ಭುತಗಳ ಮೂಲಕ ದೇವರು ಮಾಡಿದ್ದನ್ನ ಇಸ್ರಾಯೇಲರ ಜೀವಿತದಲ್ಲಿ ನಾವು ಕಂಡಿದ್ದೇವೆ. Now Moses finished his ministry. He already be with the Lord. ಈಗ ಮೋಶೆ ತನ್ನ ಸೇವೆಯನ್ನು ಮುಗಿಸಿ ಈಗ ದೇವರ ಬಳಿ ಸೇರಿದ್ದಾನೆ. Now it is a season. It is a time for the Joshua. ಇದು ಯೋಶುವನ ಸಮಯ, ಯೋಶುವನ ಸಂದರ್ಭ. He may facing a great challenge. How can I lead these people into the promised land? ಈಗ ಆತನ ಮುಂದೆ ದೊಡ್ಡ ಸವಾಲು ಇರಬಹುದು. ಹೇಗೆ ವಾಗ್ದಾನ ದೇಶಕ್ಕೆ ಈ ಜನರನ್ನ ನಾನು ನಡೆಸಲಿ? Will they
agree with my words? ನನ್ನ ಮಾತಿಗೆ ಇವರು ವಿಧೇಯರಾಗ್ತಾರಾ? Will they listen to me? ನನ್ನ ಮಾತನ್ನ ಕೇಳ್ತಾರಾ? Yes, as an young leader, he may have a lot of challenges. ಯೌವನಸ್ಥ ನಾಯಕನಾಗಿ ಆತನ ಮುಂದೆ ಸಾಕಷ್ಟು ಸವಾಲುಗಳಿರಬಹುದು. But God is instructing Joshua. ಆದರೆ ಇಲ್ಲಿ ದೇವರು ಯೋಶುವನಿಗೆ ಇಲ್ಲಿ ಆಲೋಚನೆಯನ್ನ ಸಲಹೆಯನ್ನು ಕೊಡ್ತಾ ಇದ್ದಾನೆ. Verse 7 says, only be strong and very courageous. 7ನೇ ವಾಕ್ಯ ಹೇಳ್ತದೆ, ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. Don't be discouraged. ನಿರುತ್ಸಾಹಕ್ಕೀಡಾಗಬೇಡ. You may hear hundreds of news, hundreds of things against you. ನಿನಗೆ ವಿರೋಧವಾಗಿ ನೂರಾರು ಸುದ್ದಿಗಳನ್ನು ನೀನು ಕೇಳಿಸಿಕೊಳ್ಳಬಹುದು. Dear friend, you may be in such a situation. There will be a lot of challenges against your life. ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿರುವ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. You may be in the verge of to giving up something in your life. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಸಂಗತಿಯನ್ನು ಬಿಟ್ಟು ಬಿಡುವಂತ ಪರಿಸ್ಥಿತಿಯಲ್ಲಿ ಇರಬಹುದು. It is impossible. I cannot handle these things. ಇದು ನನ್ನಿಂದ ಅಸಾಧ್ಯ, ನಾನು ಇದನ್ನ ಮಾಡಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೋಚಿಸುತ್ತಿರಬಹುದು. Today the Lord is telling to you, ಇಂದು ದೇವರು ನಿಮಗೆ ಹೇಳ್ತಾ ಇದ್ದಾನೆ, only be strong and be courageous. ಧೈರ್ಯವಾಗಿರು, ಸ್ಥಿರಚಿತ್ತನಾಗಿರು. Hold on to the God's word. ದೇವರ ವಾಕ್ಯವನ್ನ ಹಿಡಿದುಕೊಂಡಿರು. If you hold on to the God's word, ನೀವು ದೇವರ ವಾಕ್ಯವನ್ನ ಹಿಡಿದುಕೊಂಡರೆ there is a greater victory is going to manifest in your life. ಆ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅತಿಶಯವಾದ ಅದ್ಭುತ ಜಯ ದೊರಕುತ್ತದೆ. So the Lord is instructing Joshua, is telling this book of the law, that means the word of the Lord shall not depart out of your mouth. ಇಲ್ಲಿ ದೇವರು ಮೋಶೆಗೆ ಸಲಹೆಯನ್ನ ಕೊಡ್ತಾ ಇದ್ದಾನೆ. ಈ ಧರ್ಮಶಾಸ್ತ್ರ ಅಂದ್ರೆ ದೇವರ ವಾಕ್ಯ ಯಾವಾಗಲೂ ನಿನ್ನ ಬಾಯಲ್ಲಿರಲಿ. That means don't agree with the situation and speak. ಅದರ ಅರ್ಥ ಪರಿಸ್ಥಿತಿಗಳನ್ನ ನೋಡಿ ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ಮಾತಾಡಬೇಡ. Come on, this is one of the greatest challenge for every human being. In order to win people, in order to walk with people, people may agree with others' word. ಇದು ಮನುಷ್ಯರಿಗಿರುವ ದೊಡ್ಡ ಸವಾಲು. ಇತರರ ಮಾತುಗಳಿಗೆ ಒಪ್ಪಿಕೊಂಡು ಇತರರೊಂದಿಗೆ ಅವರು ಹೋಗುವಾಗ ಅನೇಕ ಸವಾಲನ್ನು ಎದುರಿಸಬೇಕಾಗುತ್ತೆ. But listen, ಕೇಳಿಸಿಕೊಳ್ಳ್ರಿ, if you agree with God, ಆದ್ರೆ ನೀವು ದೇವರೊಂದಿಗೆ ಒಪ್ಪಿಕೊಂಡ್ರೆ, if you agree with the word of God, ದೇವರ ವಾಕ್ಯದೊಂದಿಗೆ ಒಡಂಬಟ್ರೆ, you will not join with them, they shall join with you. ನೀವು ಇತರರೊಂದಿಗೆ ಸೇರುವ ಅವಶ್ಯಕತೆ ಇಲ್ಲ, ಅವರು ನಿಮ್ಮೊಂದಿಗೆ ಸೇರಿಕೊಳ್ತಾರೆ. You don't need to try to please people. If you please God, I'm telling to you, things will change in your life supernaturally. ನೀವು ದೇವರನ್ನ ಮೆಚ್ಚಿಸುವ ಜೀವಿತ ನಡೆಸುವುದಾದ್ರೆ ಜನರನ್ನ ಮೆಚ್ಚಿಸುವ ಅವಶ್ಯಕತೆ ಇಲ್ಲ, ಅಸಾಧಾರಣವಾದ ಕಾರ್ಯಗಳು ನಡೆಯುತ್ತದೆ ನಿಮ್ಮ ಮೂಲಕ. The favor of God will shine in your life like never before. ದೇವರ ದಯೆ ನಿಮ್ಮ ಜೀವಿತದಲ್ಲಿ ಹಿಂದೆಂದೂ ಕಾಣದ ಹಾಗೆ ಪ್ರಕಾಶಿಸುತ್ತದೆ. That's why we need to meditate the word of God. That means see yourself through the word of God. ಅದಕ್ಕಾಗಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರಬೇಕು. ದೇವರ ವಾಕ್ಯದಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು. If you see yourself in the God's word, ನೀವು ನಿಮ್ಮನ್ನ ದೇವರ ವಾಕ್ಯದಲ್ಲಿ ನೋಡಿಕೊಳ್ಳುವುದಾದ್ರೆ, word of God says your actions will change supernaturally. ದೇವರ ವಾಕ್ಯ ಹೇಳ್ತದೆ ನಿಮ್ಮ ಕ್ರಿಯೆಗಳು ವಿಶೇಷವಾದ ರೀತಿಯಲ್ಲಿ ಬದಲಾಗುತ್ತದೆ. You will be led by the Holy Spirit in each and every situation. ನಿಮ್ಮ ಎಲ್ಲಾ ಪರಿಸ್ಥಿತಿಯಲ್ಲೂ ಪವಿತ್ರಾತ್ಮನಿಂದ ನೀವು ನಡೆಸಲ್ಪಡ್ತೀರಾ. You will walk in victory. ನೀವು ಜಯದಲ್ಲಿ ನಡೆಯುತ್ತೀರಾ. You will not say what others say. Oh, why these things are happening? Why lot of oppositions are happening? No, you will say what God's word says about my life. That is the first in my life. That is the final authority over my life. ಇತರರು ಹೇಳುವಾಗೆ ನೀವು ಹೇಳುವುದಿಲ್ಲ. ಯಾಕೆ ಈ ರೀತಿ ಸವಾಲುಗಳು, ಯಾಕೆ ಈ ರೀತಿ ಸಮಸ್ಯೆಗಳು, ಹಾಗೆ ಹೇಳುವುದನ್ನ ಬಿಟ್ಟು ದೇವರ ವಾಕ್ಯ ನನ್ನ ಬಗ್ಗೆ ಏನು ಹೇಳುತ್ತದೆಯೋ ಅದೇ ನನ್ನ ಆದ್ಯತೆ ಎಂಬುದಾಗಿ ಮುಂದೆ ಹೋಗ್ತೀರಾ. Your thoughts will change in agreement with the word of God. ನಿಮ್ಮ ಯೋಚನೆಗಳು ದೇವರ ವಾಕ್ಯದ ಪ್ರಕಾರ ಬದಲಾಗುತ್ತದೆ. Instead of confusion, instead of burden, instead of all kind of the pressure in your life, you will walk in the freedom. ಗೊಂದಲದ ಬದಲಾಗಿ, ಒತ್ತಡದ ಬದಲಾಗಿ ನೀವು ಸ್ವತಂತ್ರದಲ್ಲಿ ಬಿಡುಗಡೆಯಲ್ಲಿ ನಡೆಯುತ್ತೀರಾ. That's why the word of God says, Galatians chapter 5 verse 1 says, for the freedom Christ has made you free, so walk in the freedom of Christ. ಅದಕ್ಕಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಈಗಾಗಲೇ ಕ್ರಿಸ್ತನು ನಿಮ್ಮನ್ನ ಸ್ವತಂತ್ರವಾಗಿ ಮಾಡಿರುವ ಪ್ರಕಾರ ಆ ಸ್ವತಂತ್ರದಲ್ಲಿ ನಡೆಯಿರಿ ಎಂಬುದಾಗಿ. Don't yield to the bondage. What is a bondage? The sensual knowledge is a bondage. ಬಂಧನಗಳಿಗೆ ಸಿಲುಕಿಕೊಳ್ಳಬೇಡ್ರಿ. ಏನು ಬಂಧನ? ನಿಮ್ಮ ಪಂಚೇಂದ್ರಿಯಗಳ ತಿಳುವಳಿಕೆ. The information, natural information. ಸ್ವಾಭಾವಿಕವಾದ ಮಾಹಿತಿಗಳು. Fear. ಭಯ. You are not under the grip of fear. ನೀವು ಭಯದ ಅಧೀನದಲ್ಲಿಲ್ಲ.
Because God has not given you the spirit of fear. He has given you the spirit of love, power and sound mind. ದೇವರು ನಿಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ, ಬಲ, ಶಿಕ್ಷಣ, ಧೈರ್ಯದ ಆತ್ಮವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. Come on, declare, I have the spirit of love, power and sound mind. ಹೇಳ್ರಿ ನನ್ನೊಂದಿಗೆ, ನನಗೆ ಬಲದ, ಶಿಕ್ಷಣದ, ಧೈರ್ಯದ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. Glory be to Jesus. Next word says, you will careful to do it. ನಂತರದ ವಾಕ್ಯ ಹೇಳ್ತದೆ, ಇದನ್ನು ನೀನು ಬಹಳ ಜಾಗರೂಕತೆಯಿಂದ ಕೈಗೊಳ್ಳಬೇಕು. Then you will make your way prosperous. ಆಗ ನಿನ್ನ ಮಾರ್ಗದಲ್ಲಿ ಸಫಲನಾಗುತ್ತಿ. Wow, prosperity. What is the real prosperity? ನಿಜವಾದ ಅಭಿವೃದ್ಧಿ ಯಾವುದು? Real prosperity means be walking in the plan and the purpose of God. ನಿಜವಾದ ಸಮೃದ್ಧಿ ಅಂದ್ರೆ ದೇವರ ಯೋಜನೆ, ದೇವರ ಉದ್ದೇಶದಲ್ಲಿ ಜೀವಿಸುತ್ತಾ ನಡೆಯುವಂತದ್ದು. When you walk in the plan and the purpose of God, I am telling to you, whatever it is needed in your life, it will be created in your life. ನೀವು ದೇವರ ಯೋಜನೆ, ಉದ್ದೇಶದಲ್ಲಿ ನಡೆಯುವಾಗ ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಬೇಕೋ ಅದು ಅಲ್ಲಿ ಉಂಟಾಗುತ್ತದೆ, ಅದು ನೆರವೇರುತ್ತದೆ. Because the word of God says, all these things shall be added unto you if you put first the kingdom of God. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟರೆ ಎಲ್ಲವೂ ಒದಗಿ ಬರುತ್ತದೆ. Hallelujah. It will time to time it will be added into your life. ಸಮಯಕ್ಕೆ ತಕ್ಕ ಹಾಗೆ ಅದು ನಿಮ್ಮ ಜೀವಿತದಲ್ಲಿ ಅದು ಒದಗಿ ಬರುತ್ತದೆ. So God does not want you to live in the lack. God wants you to live in the prosperity. ನೀವು ಕೊರತೆಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ, ನೀವು ಸಮೃದ್ಧಿಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. And next word says, then you will have a great success. ನಂತರದ ವಾಕ್ಯ ಹೇಳ್ತದೆ, ನೀವು ಶ್ರೇಷ್ಠವಾದ ಯಶಸ್ವಿಯನ್ನು ಹೊಂದುತ್ತೀಯಾ. The good success. ಒಂದು ಒಳ್ಳೆಯ ಯಶಸ್ವಿ. If you look to the natural world, ನೀವು ಸ್ವಾಭಾವಿಕ ಲೋಕವನ್ನ ನೋಡುವಾಗ, through the media, newspaper, whatever may be, they will say, okay, these are the successful people of the 2020, 2019, whatever may be. ನಾವು ವರದಿಗಳನ್ನ, ನ್ಯೂಸ್ಗಳನ್ನ, ಪತ್ರಿಕೆಗಳನ್ನ ನೋಡುವುದಾದ್ರೆ 2020ರಲ್ಲಿ ಇವರು ಯಶಸ್ವಿ ಹೊಂದಿದವರು ಎಂಬುದಾಗಿ ಅವರು ಹೇಳ್ತಾರೆ. But I am telling to you, in the sight of God, the real success means, ಆದ್ರೆ ನಾನು ನಿಮಗೆ ಹೇಳ್ತೇನೆ, ದೇವರ ದೃಷ್ಟಿಯಲ್ಲಿ ನಿಜವಾದ ಯಶಸ್ವಿ ಅಂದ್ರೆ, what God has called you, if you walk in the divine assignment, you are a successful person. ದೇವರು ನಿಮ್ಮನ್ನ ಯಾಕಾಗಿ ಕರೆದಿದ್ದಾನೋ ಆ ದೈವಿಕವಾದ ಯೋಜನೆಯಲ್ಲಿ ನಡೆಯುವುದೇ ನಿಜವಾದ ಯಶಸ್ವಿ. That's why we can read from the life of Joseph. Word of God says, Joseph walked in the plan of God. He was a successful man. ನಾವು ಯೋಸೇಫನ ಜೀವನವನ್ನು ನೋಡ್ತೇವೆ, ಆತನು ದೇವರ ಯೋಜನೆಯಲ್ಲಿ ನಡೆದನು, ಅದಕ್ಕಾಗಿ ಆತನು ಯಶಸ್ವಿ ಹೊಂದಿದ ಮನುಷ್ಯನಾದನು. Naturally, if you look at Joseph, he's a slave. He's sold by his own brothers. ಸ್ವಾಭಾವಿಕವಾಗಿ ನೋಡುವುದಾದ್ರೆ ತನ್ನ ಸ್ವಂತ ಸಹೋದರರಿಂದ ಆತನು ಮಾರಲ್ಪಟ್ಟಿದ್ದನು, ಇತರರ ಅಧೀನದಲ್ಲಿ ಆತನಿದ್ದನು. People will say, hey, he's a failure. ಜನರು ಹೇಳ್ತಾ ಇದ್ರು, ಸೋಲನ್ನು ಅನುಭವಿಸಿದವನು. But the word of God says, God was with Joseph. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ಯೋಸೇಫನೊಂದಿಗೆ ಇದ್ದನು. Come on, whatever maybe others say about you, ಯಾರು ಏನೇ ನಿಮ್ಮ ಬಗ್ಗೆ ಹೇಳಲಿ, doesn't matter. What God's word says about your life, that really matters. ಅದು ಯಾವುದು ನಮಗೆ ವಿಷಯವಲ್ಲ. ದೇವರ ವಾಕ್ಯ ನಿಮ್ಮ ಬಗ್ಗೆ ಏನು ಹೇಳ್ತದೋ ಅದೇ ನಮಗೆ ಮುಖ್ಯ. Be a pleaser of God, not the pleaser of people. ದೇವರನ್ನ ಮೆಚ್ಚಿಸುವವರಾಗ್ರಿ, ಮನುಷ್ಯರನ್ನ ಮೆಚ್ಚಿಸುವವರಲ್ಲ. If you walk in the God's word, I am telling to you, you will find favor from God and favor from people. ದೇವರ ವಾಕ್ಯದ ಪ್ರಕಾರ ನೀವು ನಡೆದರೆ, ಜೀವಿಸಿದರೆ ದೇವರ ದಯೆ, ಮನುಷ್ಯರ ದಯೆ ನಿಮಗೆ ದೊರೆಯುತ್ತದೆ. Every areas of your life, you will always move higher and higher. ನಿಮ್ಮ ಜೀವಿತದ ಎಲ್ಲಾ ಭಾಗದಲ್ಲೂ ಉನ್ನತಕ್ಕೆ ನೀವು ಹೋಗ್ತೀರಾ. Always going from glory to glory. ಮಹಿಮೆಯಿಂದ ಮಹಿಮೆಗೆ ಯಾವಾಗಲೂ ಹೋಗ್ತೀರಾ. Hallelujah. This is what God has called you. ಇದಕ್ಕಾಗಿ ದೇವರು ನಿಮ್ಮನ್ನು You ಕರೆದಿದ್ದಾನೆ. are appointed to walk in the favor. ದೇವರ ದಯೆಯಲ್ಲಿ ನಡೆಯುವುದಕ್ಕಾಗಿ ನೀವು ಕರೆಯಲ್ಪಟ್ಟವರು. I'm telling to you, if you hold on to the word of God, ನೀವು ದೇವರ ವಾಕ್ಯವನ್ನ ಬಿಗಿ ಹಿಡಿದುಕೊಂಡ್ರೆ, and meditate in your spirit, ಆತ್ಮದಲ್ಲಿ ಈ ವಾಕ್ಯವನ್ನ ಧ್ಯಾನಿಸುತ್ತಾ ಇದ್ದಾರೆ, I'm telling to you, you will walk in your divine destiny. ನಾನು ನಿಮಗೆ ಹೇಳ್ತೇನೆ, ನೀವು ನಿಮ್ಮ ದೈವಿಕವಾದ ಗುರಿಯೊಂದಿಗೆ ನೀವು ನಡೆಯುತ್ತೀರಾ. You will have a great success. ನಿಮಗೊಂದು ಶ್ರೇಷ್ಠವಾದ ಯಶಸ್ವಿ ಸಿಗುತ್ತದೆ. The word of God says, the path of a righteous man goes brighter and brighter into the fullness. ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಮಾರ್ಗ ಅದು ಪ್ರಕಾಶದಿಂದ ಪ್ರಕಾಶದೆಡೆಗೆ ಅದು ಹೋಗುತ್ತದೆ. Your light is shining. ನಿಮ್ಮ ಬೆಳಕು You ಪ್ರಕಾಶಿಸುತ್ತಾ will ಇದೆ. shine in the darkest hours.
ಕತ್ತಲೆಯ ಸಮಯದಲ್ಲೂ ಸಹ ನೀವು ಪ್ರಕಾಶಿಸ್ತೀರಾ. When others walk in the confusion, fear, all kind of the unwanted things, you will walk in the power of the Holy Spirit. ಇತರರು ಕತ್ತಲೆ ಗೊಂದಲದಲ್ಲಿ ಮುಳುಗಿರುವಾಗ ನಡೆಯುವಾಗ ನೀವು ಪವಿತ್ರಾತ್ಮನ ದಯೆಯಲ್ಲಿ ಮಾರ್ಗದರ್ಶನದಲ್ಲಿ ನಡೆಯುತ್ತೀರಾ. Amen. This is what God is called to you. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. Walk in the favor of God. ದೇವರ ದಯೆಯಲ್ಲಿ ನಡೆಯಲು. When you walk in the favor of God, you will find favor from people. ದೇವರ ದಯೆಯಲ್ಲಿ ನೀವು ನಡೆಯುವಾಗ ಮನುಷ್ಯರ ದಯೆ ನಿಮಗೆ ದೊರಕುತ್ತದೆ. Good doors are opening in your life. ಒಳ್ಳೆಯ ಬಾಗಿಲುಗಳು ನಿಮ್ಮ ಜೀವಿತದಲ್ಲಿ ತೆರೆಯಲ್ಪಡುತ್ತದೆ. Opportunities will come upon your life. ನಿಮ್ಮ ಜೀವಿತದಲ್ಲಿ ಸದಾವಕಾಶಗಳು ಒದಗಿ ಬರುತ್ತದೆ. Supernatural miracles will open in your life. ಅಸಾಧಾರಣವಾದ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ತೆರೆಯಲ್ಪಡುತ್ತದೆ. This is the life in the God's word. ಈ ಜೀವ ದೇವರ ವಾಕ್ಯದಲ್ಲಿದೆ. Amen. God bless you. This is the time to rejoice in the Lord. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದು ಕರ್ತನಲ್ಲಿ ಆನಂದಿಸುವ ಸಮಯ. Let us worship the Lord. ದೇವರನ್ನು ಆರಾಧಿಸೋಣ. Now I welcome Pastor John to come forward and lead us in worship. ಈಗ ಪಾಸ್ಟರ್ ಜಾನ್ ರವರು ಮುಂದೆ ಬಂದು ಆರಾಧನೆಯಲ್ಲಿ ನಮ್ಮನ್ನು ನಡೆಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ನಾವೀಗ ಸ್ತುತಿ ಆರಾಧನೆ ಮಾಡಲಿಕ್ಕಾಗಿ ಸಿದ್ಧ ಇದ್ದೇವೆ. ಪ್ರಿಯರೇ, ದೇವಸೇವಕರಾಗಿರುವಂಥ ಪಾಸ್ಟರ್ ಜೋಸೆಫ್ ಅವರು ನೀವು ದೇವರ ವಾಕ್ಯಕ್ಕೆ ಯಾಕೆ ಪ್ರಥಮ ಸ್ಥಾನ ಕೊಡಬೇಕು, ಯಾಕೆ ದೇವ ಭಕ್ತರು ಆತನ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟರು ಎಂಬುದಾಗಿ ನಾವು ಕೇಳಿದೆವು. ಈಗ ನಾವು ಆ ದೇವರನ್ನು, ನಮ್ಮ ತಂದೆಯಾದ ದೇವರನ್ನು, ಬೈಬಲ್ ಹೇಳ್ತದೆ ದೇವರು ಆತ್ಮಸ್ವರೂಪನು, ನಮ್ಮ ತಂದೆ ಆತ್ಮಸ್ವರೂಪನು. ಆತನಲ್ಲಿ ಯಾರೆಲ್ಲ ಹುಟ್ಟಿದ್ದೇವೆ ನಾವೆಲ್ಲರೂ ಆತ್ಮಸ್ವರೂಪಿ ತಂದೆಗೆ ಹುಟ್ಟಿದ ಆತ್ಮಸ್ವರೂಪಿ ಮಕ್ಕಳು. ಅದಕ್ಕಾಗಿ ನಾವು ಆತ್ಮದಲ್ಲಿ ಹುಟ್ಟಿದ ಕಾರಣ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದಕ್ಕೆ ಬಹಳ ಸುಲಭವಾಗುತ್ತದೆ. ಸೊ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆತನನ್ನು ಸ್ತುತಿಸೋಣ, ಆತನ ನಾಮವನ್ನು ಕೀರ್ತಿಸೋಣ, ಆತನನ್ನು ಕೊಂಡಾಡೋಣ, ಆತನ ನಾಮಕ್ಕೆ ಘನ ಮಾನ ಮಹಿಮೆಯನ್ನು ಸಲ್ಲಿಸೋಣ. ಕಮಾನ್, ನಾವೆಲ್ಲ ಎದ್ದು ನಿಂತು, ಯಾರೆಲ್ಲ ನೀವು ವಾಚ್ ಮಾಡ್ತಿದ್ದೀರಾ, ನಾವೆಲ್ಲ ಎದ್ದು ನಿಂತು ಆತನನ್ನು ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಹೋ ಕಮ್ ಆನ್, clap our hand. Aha. Oh glory. Thank you Jesus. We love you. We give you glory. There is no one else like you, God. Aha. Oh, thank you, thank you. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು, ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಓ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು. ಆಹಾ, ಆಕಾಶದಲ್ಲೂ ಓಹೋ ಭೂಮಿಯಲ್ಲೂ ನೋಡೇ ಓ ನಿಮಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿನಗೆ ಸಮಾನ ಯಾರು, ನಿಮಗೆ ಸಮಾನ ಯಾರು. ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು. ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು. ಕೆಂಪು ಸಮುದ್ರವ ಒಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಓಹೋ ನಿನ್ನ ಜನರನ್ನು ಸಿದೆ ನೀ. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ಕಮ್ ಆನ್, ಫಾಲೋ ಮೀ. ನೀನೆ ಶಕ್ತನು ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ಓ ನಿಮಗೆ ಸಮಾನ ಯಾರು, ನಿಮಗೆ ಸಮಾನ ಯಾರು, ನಿಮಗೆ ಸಮಾನ ಯಾರು. ಯೇಸುವೇ
ಪೋಷಿಸಿರೆ, ಪರಲೋಕ ಮನ್ನವ ನೀಡಿ ನಿನ್ನ ಜನರನ್ನು ಪೋಷಿಸಿರೆ. ನಿಮ್ಮಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ನಿಮ್ಮಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು? ಕಮಾ ನಿನಗೆ ಸಮಾನ ಯಾರು? ಓಹೋ ಓಹೋ, ನಿಮಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಮೋಶೆ ಕರ್ಕೊಂಡು ಬರ್ತಾ ಇದ್ದಾನೆ. ಅವರಿಗೆ ಹಸಿವೆ ಆದಾಗ ಮನ್ನ ಸಿಕ್ಕಿದ್ದು ನಾವು ಹಾಡಿದ್ದೇವೆ ಈಗ. ಆದರೆ ಅವರು ದಾಹಗೊಂಡಾಗ ಮೋಶೆಗೆ ದೇವರು ಹೇಳಿದ, ಈ ಬಂಡೆಗೆ ಹೊಡಿ, ಈ ಬಂಡೆಗೆ ಮಾತಾಡು. ಆತನು ಒಂದು ಬಂಡೆಗೆ ಹೊಡೆದ, ಮತ್ತೊಂದು ಬಂಡೆಗೆ ಹೊಡೆದ, ನೀರು ಬಂತು. ಇಸ್ರಾಯೇಲರ ದಾಹ ಅವರಿಗೆ ನೀಗಿತು. ಅವರು ಪುನಃ ದಾಹಗೊಂಡಾಗ, ಓ ಮಾರ ಎಂಬಲ್ಲಿ ಕೈ ನೀರನ್ನು ಸಿಹಿನೀರಾಗಿ ಮಾರ್ಪಡಿಸಿದ ನಮ್ಮ ತಂದೆ ಇಸ್ರಾಯೇಲರಿಗೆ ನೀರನ್ನು ಕೊಟ್ಟು ಅವರ ದಾಹವನ್ನು ತೀರಿಸಿದ. ಒಂದಿಬ್ಬರು ಇಸ್ರಾಯೇಲರಲ್ಲ, ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚಾದ ಇಸ್ರಾಯೇಲರ ದಾಹವನ್ನು ಅಡವಿಯಲ್ಲಿ ತೀರಿಸಿದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತನ್ನ ಪ್ರಾಣವನ್ನು, ತನ್ನ ವಾಕ್ಯವನ್ನು, ತನ್ನ ಆತ್ಮವನ್ನು ಕೊಟ್ಟು ನಮ್ಮ ದಾಹವನ್ನು ತೀರಿಸಿದ್ದಾನೆ. ಅದಕ್ಕಾಗಿ ಆತನನ್ನು ಸ್ತುತಿಸುವ. ನಿನಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಬಂಡೆಯನು ನೀನು ಸೀಳಿ ನಿನ್ನ ಜನರ ದಾಹನಿಗಿರೆ. ಬಂಡೆಯನು ನೀನು ಸೀಳಿ ನಿಮ್ಮ ಜನರ ದಾಹನಿಗಿರೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ನಿನ್ನ ನಾಮದ ಅತಿಶಯ ಯಾವಾಗಲೂ ರಕ್ಷಿಸಿದೆ. ಓ ನಿಮಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ನಿಮಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಓ ನೀನೇ ನನ್ನ ದೇವನೇ, ಓರೇ ನೀನೇ ನನ್ನ ರಾಜನೇ, ನೀನೇ ನನ್ನ ರಕ್ಷಕ, ನಿನ್ನ ಆರಾಧಿಸುವೆ. ಓ ನೀನೇ ನನ್ನ ದೇವನೇ, ಓ ನೀನೇ ನನ್ನ ರಾಜನೇ, ನೀನೇ ನನ್ನ ರಕ್ಷಕ, ನಿನ್ನ ಆರಾಧಿಸುವೆ. ಓಹೋ ದೇವನೇ ದೇವನೇ ದೇವನೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಪರಿಶುದ್ಧ 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 ನೀನೇ. ಇನ್ನೊಮ್ಮೆ ದೇವನೇ 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 ದೇವನೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಪರಿಶುದ್ಧ 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 ನೀನೇ. La 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 la. Amen. ಓ ಮಹಿಮೆಯ ದೇವನೇ,
ರಾಜಾಧಿರಾಜನೇ ನಿನ್ನನ್ನು ಆರಾಧಿಸುವೆ. ಇನ್ನೊಮ್ಮೆ ಓಹೋ ಗ್ಲೋರಿ, ಮಹಿಮೆಯ ದೇವನೇ, ಮಹತ್ವವುಳ್ಳವನೇ, ರಾಜಾಧಿರಾಜನೇ ನನ್ನ ಆರಾಧಿಸುವೆ. ದೇವನೇ 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 ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಪರಿಶುದ್ಧ 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 ನೀನೇ. ಥ್ಯಾಂಕ್ ಯು ಲಾರ್ಡ್. ಓ ಸ್ವಾಮಿ, ನೀನೇ ನನ್ನ ದೇವರು, ನೀನೇ ನನ್ನ ರಾಜನು, ನೀನೇ ನನ್ನ ರಕ್ಷಕ. ನಿನ್ನನ್ನು ಆರಾಧಿಸುವೆ. ಆಹಾ, ಆತ ನಮ್ಮ ಕರ್ತನು. ಓ ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ವಿ ಲವ್ ಯು. ದೇರ್ ಇಸ್ ನೋ ಒನ್ ಎಲ್ಸ್ ಲೈಕ್ ಯುವರ್ ಗಾಡ್. ಆಹಾ, ಓ ನೀನೇ ನನ್ನ ದೇವನೇ, ನೀನೇ ನನ್ನ ರಾಜನೇ, ನೀನೇ ನನ್ನ ರಕ್ಷಕ. ನನ್ನ ಆರಾಧಿಸುವೆ. ನೀನೇ ನನ್ನ ದೇವನೇ, ಓಲೇ ನೀನೇ ನನ್ನ ರಾಜನೇ, ನೀನೇ ನನ್ನ ರಕ್ಷಕ. ನನ್ನ ಆರಾಧಿಸುವೆ. ಓಹೋ ದೇವನೇ 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 ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಪರಿಶುದ್ಧ 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 ನೀವೇ ದೇವನೇ. ದೇವನೇ 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 ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಪರಿಶುದ್ಧ 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 ನೀವೇ. ಇನ್ನೊಮ್ಮೆ ದೇವನೇ 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 ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುವೆ. ಪರಿಶುದ್ಧ 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 ನೀನೇ. ನೀನೇ ನನ್ನ ದೇವನೇ, ನೀನೇ ನನ್ನ ರಾಜನೇ, ನೀನೇ ನನ್ನ ರಕ್ಷಕ. ನಿನ್ನನ್ನು ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಇದು ಆರಾಧನಾ ಸಮಯ. ಆತನನ್ನು ಆರಾಧಿಸುವ. ಆತನು ಒಳ್ಳೆಯವನು. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಆತನ ಕೃಪೆಯು ಶಾಶ್ವತವಾದದ್ದು. ಆತನ ಪ್ರೀತಿಯೊಂದಿಗೂ ಕಡಿಮೆ ಆಗುವುದೇ ಇಲ್ಲ. ಅತಿ ದೊಡ್ಡವಾದ ಪ್ರೀತಿಯಿಂದ ಆತನು ಪ್ರೀತಿಸಿದ್ದಾನೆ. ಅದಕ್ಕೆ ಹಾಡುವ, ನಿನ್ನ ಹಾಗೆ ಯಾರೂ ಇಲ್ಲ ಯೇಸು, ನಿಮ್ಮ ಹಾಗೆ ಯಾರೂ ಇಲ್ಲ, ನಿಮ್ಮ ಹಾಗೆ ಯಾರೂ ಇಲ್ಲ ಯೇಸು, ನಿಮ್ಮ ಹಾಗೆ ಯಾರೂ ಇಲ್ಲ. ಯೇಸುವೇ ಆರಾಧಿಸುವೆ. ಆಹಾ, ಯೇಸುವೇ ಕೊಂಡಾಡುವೆ ಕೊಂಡಾಡುವೆ. ಯೇಸುವೇ ಯೇಸುವೇ ಆರಾಧಿಸುವೆ ಆರಾಧಿಸುವೆ. ಯೇಸುವೇ ಸ್ತುತಿಸುವೆ. ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ಎಂದು ಒಳ್ಳೆಯವನೇ. ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ಎಂದು ಒಳ್ಳೆಯವನೇ. ಓ ಯೇಸುವೇ ಆರಾಧಿಸುವೆ. ಯೇಸುವೇ ಕೊಂಡಾಡುವೆ. ಯೇಸುವೇ ಆರಾಧಿಸುವೆ.
ಸ್ತುತಿಸುವೆ, ಕೊಂಡಾಡುವೆ, ಯೇಸುವೆ ಆರಾಧಿಸುವೆ, ಯೇಸುವೆ ಕೊಂಡಾಡುವೆ. ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ಎಂದು ಒಳ್ಳೆಯವನೇ. ನೀ ಮಾತ್ರ ಯೋಗ್ಯನು, ನೀ ನನ್ನ ಕುರುಬನು, ನೀ ಎಂದು ಒಳ್ಳೆಯವನೇ. ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ನೀನೇ ನನ್ನ ಮಾರ್ಗವು, ನೀನೇ ನನ್ನ ಜೀವವು, ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು. ಓ ಯೇಸುವೇ ಆರಾಧಿಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ಓ ನಿನ್ನ ಹಾಗೆ ಯಾರೂ ಇಲ್ಲ, ಯೇಸು ನಿನ್ನ ಹಾಗೆ ಯಾರೂ ಇಲ್ಲ. तेरे जैसा कोई नहीं यशुआ, तेरे जैसा कोई नहीं. और एक बार बोलेंगे हम, तेरे जैसा कोई नहीं, यीशु तेरे जैसा कोई नहीं. यीशुवे आराधिಸುವೆ, ಯೇಸುವೇ ಕೊಂಡಾಡುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಸ್ತುತಿಸುವೆ. ನಿಮ್ಮ ಹಾಗೆ ಯಾರೂ ಇಲ್ಲ, ಯೇಸು ನಿಮ್ಮ ಹಾಗೆ ಯಾರೂ ಇಲ್ಲ, ನಿಮ್ಮ ಹಾಗೆ ಯಾರೂ ಇಲ್ಲ, ಯೇಸು ನಿಮ್ಮ ಹಾಗೆ ಯಾರೂ ಇಲ್ಲ. ಶಾಶ್ವತ ಲೋಕದಲ್ಲಿ ಸದಮಲ ನೆನೆಸಿಕೊಂಡು ನಿತ್ಯ ನಿವಾಸಿಯಾಗಿರುವ ನಮ್ಮ ದೇವರೇ, ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ಆರಾಧಿಸಿದ್ದೇವೆ. ಮನುಷ್ಯನು ರೊಟ್ಟಿಯಿಂದ ಪಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆಂಬುದಾಗಿ ನಮ್ಮ ವಚನ ಹೇಳ್ತಾರೆ. ಸ್ವಾಮಿ, ನೀನು ಹೇಳಿದ್ದಿ, ನಾನು ಮಾತನಾಡಿದ ಮಾತುಗಳು ಆತ್ಮವಾಗಿ ಜೀವವಾಗಿ ಇದೆ. ಈಗ ಸಮಯ ನಿನ್ನ ಸೇವಕನ ಬಾಯಿಂದ ಬರುವ ನಿನ್ನ ಮಾತುಗಳನ್ನು ಕೇಳುವ ಸಮಯ. ಆಕಾಶದಿಂದ ಬಿದ್ದ ಮಳೆ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡದೆ ಹೇಗೆ ವ್ಯರ್ಥವಾಗಿ ಹಿಂದಿರುಗುವುದಲ್ಲೋ ಹಾಗೆ ನನ್ನ ಬಾಯಿಂದ ಹೊರಡಿದ ಮಾತು ನಾನು ಉದ್ದೇಶಿಸಿದ ಉದ್ದೇಶವನ್ನು ನೆರವೇರಿಸದ ಹೊರತು ವ್ಯರ್ಥವಾಗಿ ಹಿಂದಿರುವುದಿಲ್ಲ ಎಂಬುದಾಗಿ ನಿನ್ನ ವಚನ ಹೇಳುವಲ್ಲಿ, ನಿನ್ನ ಸೇವಕನು ಮಾತನಾಡುವಾಗ, ನಿನ್ನ ಸ್ವರವನ್ನು ಕೇಳಿ ಜನರಿಗೆ ಮಾತನಾಡುವಾಗ, ನಿನ್ನ ಬಾಯಾಗಿ ಮಾತನಾಡುವಾಗ ಹೃದಯಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರ್ತನೇ, ಆರಾಧನೆಯಲ್ಲಿ ಎಕ್ಸಾಲ್ಟೇಷನ್ ಮೆಸೇಜಲ್ಲಿ ನೀನು ಮಹಿಮೆ ಹೊಂದಿದ್ದಿ.
ನಿನ್ನ ಮಕ್ಕಳಲ್ಲಿ ನೀನು ಮಾತಾಡಿದ್ದಿ, ಅದಕ್ಕೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ತನೆ, ಈಗ ನಾವು ವಾಕ್ಯ ಭಾಗಕ್ಕೆ ಹೋಗುತ್ತಿರುವಾಗ ಕರ್ತನ ಆರಾಧಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ, 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 ನಿನ್ನ ಹಾಗೆ ಯಾರು ಇಲ್ಲ. तेरे जैसा कोई नहीं, तेरे जैसा कोई नहीं, तेरे जैसा कोई नहीं. ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಹಾಡುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. Hallelujah, 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 hallelujah. Holy Spirit, Holy Spirit, Holy Spirit, Holy Spirit, Holy Spirit, Holy Spirit. Glory, Father, we thank you. We worship you, Master. Thank you, Lord. Father, our heart is open, our ears are open, O God. We guide by you and led by you. ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ಪ್ರತಿಯೊಂದು ಹೃದಯಗಳು ಚೈತನ್ಯಗೊಳ್ಳಲಿ, ಪ್ರಜ್ವಲಿಸಲ್ಪಡಲಿ ಮತ್ತು ನಿನ್ನನ್ನು ಮಹಿಮೆಪಡಿಸಲಿ. ಪವಿತ್ರಾತ್ಮನೇ, ನಾವು ನಿನ್ನಿಂದ ಕೇಳುತ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ನಾನು ನಂಬ್ತೇನೆ ನೀವು ಒಳ್ಳೆಯ ಉತ್ತೇಜನ ವಾಕ್ಯವನ್ನು ಕೇಳಿದಿರಿ ಪಾಸ್ಟರ್ ಜೋಸೆಫ್. ಅದೇ ರೀತಿ ಆರಾಧನೆಯಲ್ಲಿ ನೀವು ಸಂತೋಷಗೊಂಡಿದ್ದೀರಿ. ಪ್ರೈಸ್ ಗಾಡ್. ನಾವೊಂದು ವಚನವನ್ನು ತೆಗೆಯುವ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ, ಕೊಲೋಸಿಯನ್ಸ್ 3 ಚಾಪ್ಟರ್ 1 ವರ್ಸ್. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ
ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಪ್ರೈಸ್ ಗಾಡ್. ಬೈಬಲ್ ಹೇಳುತ್ತದೆ, ಕ್ರಿಸ್ತನು ಪ್ರತ್ಯಕ್ಷರಾಗುವಾಗ ನೀವು ಕೂಡ ಆತನೊಡನೆ ಪ್ರಭಾವದೊಡನೆ ಪ್ರತ್ಯಕ್ಷರಾಗುವಿರಿ. ಪ್ರೈಸ್ ಗಾಡ್. ವಾಟ್ ಎ ಗ್ಲೋರಿಯಸ್ ಥಿಂಗ್ಸ್. ಎಂತಹ ಮಹಿಮೆಯ ಒಂದು ವಾಕ್ಯ. ಇಲ್ಲಿ ಅಪೊಸ್ತಲ ಪೌಲ ಬರೀತಿರುವಾಗ ಆತನು ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡಿಸಿ ಬರೆಯಲಿಲ್ಲ. ಆತನು ಈ ಪತ್ರಿಕೆಯನ್ನು ಬರೆಯುತ್ತಿರುವಾಗ ನೇರವಾಗಿ ಆತನು ಬರೀತಾ ಹೋದ. ಆದರೆ ಕಾಲಕ್ರಮೇಣ ಸತ್ಯವೇದ ಪಂಡಿತರು ಇದು ನಮಗೆ ಈಸಿಯಾಗಿ ಅರ್ಥವಾಗುವುದಕ್ಕೋಸ್ಕರ ಅವರು ಅಧ್ಯಾಯ ಮತ್ತು ವಚನಗಳನ್ನು ವಿಂಗಡಿಸಿದರು. ಪ್ರೈಸ್ ಗಾಡ್. ಇಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಆದ ಕಾರಣ. ಹಾಗಾದ್ರೆ ಆದ ಕಾರಣ ಅಂದ್ರೆ ಯಾವುದೊಂದು ಸಂಗತಿ ಇದೆ ಮುಂದೆ ಮೇಲೆ. ಇಲ್ಲಿ ಆತನು ಆನ್ಸರ್ ಕೊಡ್ತಾನೆ. ಅದು ಎಲ್ಲಿಂದ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರೆ 20ನೇ ವಚನದಲ್ಲಿ ಹೇಳ್ತದೆ, ಪ್ರಾಪಂಚಿಕ ಬಾಲಬೋಧನೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ, ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ. ಅಂತಹ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹದಂಡನೆಯನ್ನು ಬೋಧಿಸಿದ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತದೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುವುದರಲ್ಲಿ ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ಕಂಟಿನ್ಯೂ ಮಾಡಿದ, ಆದ ಕಾರಣ. ದೇವರ ಆತ್ಮನು ಹೊಸ ಒಡಂಬಡಿಕೆಯಲ್ಲಿ ಆತನು ಮಾತಾಡುವಂಥದ್ದು ನಮ್ಮ ಆತ್ಮಕ್ಕೆ. ಸ್ಪೀಕಿಂಗ್ ಟು ಅವರ್ ಸ್ಪಿರಿಟ್. ದ ಬೈಬಲ್ ಹೇಳ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷ್ಯ ಕೊಡುತ್ತಾನೆ. ಹೊಸ ಸೃಷ್ಟಿಯಾದದ್ದು ನಮ್ಮ ಆತ್ಮ. ಪ್ರೈಸ್ ಗಾಡ್. ನೂತನ ಸೃಷ್ಟಿಯಾದದ್ದು ನಮ್ಮ ಆತ್ಮ. ಕ್ರಿಸ್ತನಲ್ಲಿ ಇರುವಂಥದ್ದು ನಮ್ಮ ಆತ್ಮದ ಇರುವಿಕೆ. ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ, ಆತ್ಮಿಕ ವಲಯದಲ್ಲಿ ನಮ್ಮ ಆತ್ಮದ ಒಂದು ನೆಲೆ, ನಮ್ಮ ಮನೆ, ಪರಿಸರ ಅದು ಕ್ರಿಸ್ತನಲ್ಲಿ ಆಗಿದೆ. ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಇನ್ ಕ್ರೈಸ್ಟ್ ಇಸ್ ದ ಸೇಫೆಸ್ಟ್ ಪ್ಲೇಸ್. ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಕ್ರಿಸ್ತನಲ್ಲಿ ಜೀವಿಸ್ತೇವೆ, ಕ್ರಿಸ್ತನಲ್ಲಿ ನಾವು ಚಲಿಸ್ತೇವೆ. ಪ್ರೈಸ್ ಗಾಡ್. ಇಲ್ಲಿ ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ನಿಮ್ಮ ಶರೀರ ಏಳಲಿಲ್ಲ. ಯಾವ ದಿವಸ ಯೇಸು ಕ್ರಿಸ್ತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು, ನನಗೋಸ್ಕರ ಪ್ರಾಣವನ್ನು ಕೊಟ್ಟು, ನನಗೋಸ್ಕರ ಬಾಧೆಯನ್ನು ಅನುಭವಿಸಿ, ನಮ್ಮ ಮೇಲಿದ್ದ ಶಾಪ, ನಮ್ಮ ಮೇಲಿದ್ದ ಪಾಪವನ್ನು ಆತನು ಹೊತ್ತುಕೊಂಡು ಹೋಗಿ ಮರಣ ಕಂಬವನ್ನು ಏರಿ ನಮ್ಮ ಮೇಲಿದ್ದ ತೀರ್ಪನ್ನು, ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಶಿಲುಬೆಗೆ ಚಡಿದು ಅದನ್ನು ಇಲ್ಲದಂತಾಗ ಮಾಡಿ ಆತನ ದೇಹ ಹೂಣಲ್ಪಟ್ಟಿದ್ದು. ಆದರೆ ಆತನು ಪಾತಾಳಕ್ಕೆ ಹೋದ. ನಾವು ನೋಡ್ತೇವೆ 3ನೇ ದಿನದಲ್ಲಿ ಆತನು ಆತ್ಮ ಪ್ರಾಣ ಶರೀರದಲ್ಲಿ ಮಹಿಮೆಯೊಡನೆ ಆತನು ಎದ್ದು ಬಂದ. ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಮಹಿಮೆಯೊಡನೆ ಆತನು ಎದ್ದು ಬಂದಿದ್ದ. ಪ್ರೈಸ್ ಗಾಡ್. ಯಾವಾಗ ನಾವು ಈ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಈ ಕೆಲಸವನ್ನು ನಮ್ಮ ಹೃದಯದಲ್ಲಿ ನಾವು ನಂಬುತ್ತೇವೆ. when we believe, ಹೃದಯ ಅಂತ ಹೇಳಿದ್ರೆ ನಮ್ಮ ಮಾಂಸದ ಹೃದಯ ಅಲ್ಲ,
ಅಥವಾ ರಕ್ತ ಸಂಚಲನದ ಹೃದಯ ಅಲ್ಲ. ಹೃದಯ ಅಂತ ಹೇಳಿದ್ರೆ ನಮ್ಮ ಆತ್ಮ. Praise God. ಹೃದಯದಿಂದ ನಂಬಿದರೆ, ಬೈಬಲ್ ಹೇಳುದಿಲ್ಲ ಮನಸ್ಸಿನಿಂದ ನಂಬಿದರೆ ಅಂತ. ಮನಸ್ಸು ಇರುವಂಥದ್ದು ಪ್ರಾಣದ ಭಾಗ. Praise God. ವಿಲ್, ಮೈಂಡ್ ಅಂಡ್ ಇಮೋಷನ್ ಅಂತ ಹೇಳಿದ್ರೆ ಇದು ಪ್ರಾಣದ ಭಾಗ, ಸೋಲ್ ಪಾರ್ಟ್. ನಿಮ್ಮ ಸೋಲ್ ಏನು ಡಿಸೈಡ್ ಮಾಡೋದಿಲ್ಲ, ನಿಮ್ಮ ಹಾರ್ಟ್ ಡಿಸೈಡ್ ಮಾಡುತ್ತದೆ. ಓಕೆ, ಹೃದಯದಿಂದ ನಂಬಿದಾಗ ನಿಮಗೆ ನೀತಿಯು ದೊರಕಿತು. ಬಾಯಿಂದ ಅನೌನ್ಸ್ ಮಾಡಿದಾಗ, ಮಾತಾಡಿದಾಗ ಬೈಬಲ್ ಹೇಳ್ತಿದೆ ನಮಗೆ ರಕ್ಷಣೆ ಆಯಿತು. ನಾವು ಮಾತಾಡುವ ಸಂಗತಿಗಳು 3 ಲೋಕ ಕೇಳ್ತಾ ಇರ್ತದೆ. ಪರಲೋಕ ಕೇಳ್ತದೆ, ನರಕ ಕೇಳ್ತದೆ, ಕಾಣುವಂಥ ಲೋಕ ಕೇಳ್ತದೆ. ಯೇಸುವೇ ನನ್ನ ಕರ್ತನೆಂದು ನೀವು ಮಾತಾಡುತ್ತಿರುವಾಗ ಬೈಬಲ್ ಹೇಳ್ತದೆ ನಿಮಗೆ ರಕ್ಷಣೆ ಆಯಿತು. ಪ್ರೈಸ್ ಗಾಡ್. ನಿಮ್ಮ ಹ್ಯೂಮನ್ ಸ್ಪಿರಿಟ್, ನೀವು ಎಂಬುವರು ಕ್ರಿಸ್ತನೊಡನೆ ನೀವು ಶಿಲುಬೆಗೆ ಹೋಗಿದ್ದೀರಿ, ಕ್ರಿಸ್ತನೊಡನೆ ನೀವು ಬಾಧೆಯನ್ನು ಅನುಭವಿಸ್ತೀರಿ, ಕ್ರಿಸ್ತನೊಡನೆ ನೀವು ಸತ್ತಿದ್ದೀರಿ. ದ ಓಲ್ಡ್ ಮ್ಯಾನ್, ನಮ್ಮ ಸ್ಪಿರಿಟ್ ಅಲ್ಲಿ ನಮ್ಮ ಓಲ್ಡ್ ಮ್ಯಾನ್, ಆತನ ಹೆಸರು ಪಾಪಿ ಅಂತ. ಆ ಪಾಪಿ ಎಂಬ ಓಲ್ಡ್ ಮ್ಯಾನ್ ಆತನು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದಾನೆ, ಆತನು ಕ್ರಿಸ್ತನೊಡನೆ ಸತ್ತಿದ್ದಾನೆ. ಅದನ್ನು ಪುನರುತ್ಥಾನ ಆಗುವಾಗ ನೀವು ಹೊಸಬರಾಗಿ ಎದ್ದಿದ್ದೀರಿ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆದ ಕಾರಣ ನೀವು ಕ್ರಿಸ್ತನೊಡನೆ ಎಬ್ಬಿಸಲ್ಪಟ್ಟ ಕಾರಣ. ಪ್ರೈಸ್ ಗಾಡ್. ಕ್ರಿಸ್ತನೊಡನೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕಿರಿ. ಪ್ರೈಸ್ ಗಾಡ್. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸು ಬಿಟ್ಟು, ಸಂಬಂಧ ಅಂತ ಹೇಳಿದ್ರೆ ದ ಕಮ್ಯುನಿಕೇಶನ್, ಸಂಬಂಧ. ನಮ್ಮ ಶರೀರ ಎಂಬುವ ಮನೆಯಲ್ಲಿ ಭೂಲೋಕದ ನಾವಿದ್ದೇವೆ. ಈ ಶರೀರದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡುವಂಥದ್ದು 5 ಇಂದ್ರಿಯಗಳ ಮೂಲಕ ಈ ಲೋಕಕ್ಕೆ. ನಮ್ಮ ಮೈಂಡ್, ಇಂದ್ರಿಯಗಳು ಏನು ಹೇಳುತ್ತವೆ ಅವುಗಳ ಮೇಲೆ ನಾವು ಅಳವಡಿಸುವಂಥದ್ದಲ್ಲ. ಆತ್ಮದಲ್ಲಿ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅವುಗಳ ಮೇಲೆ ನಮ್ಮ ಮನಸ್ಸು ಇಟ್ಟು ನಾವು ಇಡಬೇಕು ಅಂತ ಪೌಲ ಹೇಳುತ್ತಾನೆ. ಅದರಿಂದ ಕ್ರಿಸ್ತನೊಡನೆ ನೀವು ಎಬ್ಬಿಸಲ್ಪಟ್ಟ ಕಾರಣ ಮೇಲಿನವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದೆ. ಹಾಗಾದ್ರೆ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನೀವೆಲ್ಲಿದ್ದೀರಿ? ನೀವು ಕೂಡ ಅಲ್ಲೇ ಇದ್ದೀರಿ. ಇದೇ ಬೈಬಲಲ್ಲಿ ಎಫೆಸರಿಗೆ ಬರೆದ 2ನೇ ಅಧ್ಯಾಯ ನಾವು ನೋಡ್ತೇವೆ, 7ನೇ ವಚನ. ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಸತ್ಯವೇದ ಏನು ಹೇಳ್ತದೆ? 2:7 ಕೃಪಾತಿಶಯ, ದಿಸ್ ಅ ಗ್ರೇಸ್. ಇದು ದೇವರು ಮಾಡಿದ್ದು, ಮನುಷ್ಯನ ಕೆಲಸ ಅಲ್ಲ ಇದು. ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು, ಎಲ್ಲಿರುವ ನಮ್ಮನ್ನು? ಕ್ರಿಸ್ತ ಯೇಸುವಿನಲ್ಲಿ ಇರುವ ನಮ್ಮನ್ನು ದ ಬೈಬಲ್ ಹೇಳ್ತದೆ ಆತನೊಂದಿಗೆ ಎಬ್ಬಿಸಿ. ಯಾರೊಟ್ಟಿಗೆ? ಕ್ರಿಸ್ತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ನಮ್ಮನ್ನು ಕೂಡಿಸಿದ್ದಾನೆ. ಹಾಗಾದರೆ ನಿಮ್ಮ ಸ್ಪಿರಿಚುವಲ್, ನಿಮ್ಮ ಆತ್ಮದ ಮನೆ ಅದು ಕ್ರಿಸ್ತನ ಆಗಿದ್ದಾನೆ. ನೀವು ಕ್ರಿಸ್ತನಲ್ಲಿ ಪರಲೋಕದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಅದಕ್ಕೆ ಬೈಬಲ್ ಹೇಳ್ತದೆ ಕ್ರಿಸ್ತನೊಡನೆ ನೀವು ಎಬ್ಬಿಸಲ್ಪಟ್ಟವರಾದ ಕಾರಣ ಮೇಲಿನವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ಬೇಡ್ರಿ, ಯಾಕಂದ್ರೆ ನೀವು ಸತ್ತಿರಲ್ಲ. ದ ಓಲ್ಡ್ ಮ್ಯಾನ್ ಡೆಡ್, ಸತ್ತಿರಲ್ಲ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ನೀವು ಮರೆಯಾಗಿದ್ದೀರಿ, ನಿಮ್ಮ ಲೈಫ್ ಮರೆಯಾಗಿದೆ. ಅದಕ್ಕೋಸ್ಕರ ಎವ್ರಿ ಡೇ ಹೇಳ್ರಿ, ನಾನು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ಬಾಧೆಯನ್ನು ಅನುಭವಿಸ್ತೇನೆ, ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯ ಸತ್ತಿದ್ದಾನೆ, ಕ್ರಿಸ್ತನಲ್ಲಿ ನನ್ನ ಹಳೆಯ ಮನುಷ್ಯ ಹೂಣಲ್ಪಟ್ಟಿದ್ದಾನೆ, ಕ್ರಿಸ್ತನೊಡನೆ ನಾನು ಹೊಸಬನಾಗಿ ಎದ್ದು ಬಂದಿದ್ದೇನೆ, ಕ್ರಿಸ್ತನೊಡನೆ ನಾನು ಮಹಿಮೆಯಲ್ಲಿ ಎದ್ದು ಬಂದಿದ್ದೇನೆ, ಆರೋಗ್ಯದಲ್ಲಿ ನಾನು ಎದ್ದಿದ್ದೇನೆ, ಕ್ರಿಸ್ತನಲ್ಲಿ ನಾನು ಅಧಿಕಾರದಲ್ಲಿ ಎದ್ದಿದ್ದೇನೆ, ಕ್ರಿಸ್ತನಲ್ಲಿ ನಾನು ಇದ್ದೇನೆ, ಜೀವಿಸ್ತೇನೆ, ಚಲಿಸ್ತೇನೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಮಾತಾಡುತ್ತೇನೆ, ಕ್ರಿಸ್ತನಲ್ಲಿ ನಾನು ತಂದೆಯ ಬಲಪಾರ್ಶ್ವದಲ್ಲಿ ಪರಲೋಕದಲ್ಲಿ
ಆಸನಾರೂಢನಾಗಿದ್ದೇನೆ. ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನ, ಮಹತ್ವ ಎಲ್ಲ ಹೆಸರುಗಳಿಗಿಂತ ಮೇಲೆ ದೇವರು ನಮ್ಮನ್ನು ಕ್ರಿಸ್ತನೊಡನೆ ಪರಲೋಕದಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಇದು ಸ್ಟೋರಿ ಅಲ್ಲ, ಇದು ನ್ಯೂ ಡಾಕ್ಟ್ರಿನ್ ಅಲ್ಲ, ದಿಸ್ ದ ಸ್ಕ್ರಿಪ್ಚರ್. ಇದನ್ನು ಅರ್ಥ ಮಾಡುವಂಥದ್ದು ನಿನ್ನ ಭೂ ಸಂಬಂಧವಾದ ಜ್ಞಾನದಿಂದ ನಿನಗೆ ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೈಬಲ್ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡ್ಬೇಡ್ರಿ, ಮೇಲಿನವುಗಳ ಮೇಲೆ ಮನಸ್ಸು ಇಡಿರಿ. ಇಲ್ಲಿ ಅಪೊಸ್ತಲ ಪೌಲ ಕೊರಿಂಥರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, 2ನೇ ಅಧ್ಯಾಯ 12ನೇ ವಚನ, ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. ಇವುಗಳನ್ನು ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ನಾವು ವಿವರಿಸ್ತೇವೆ. ನಾವು ನೋಡ್ತೇವೆ 2 ಚಾಪ್ಟರ್ 13 ವರ್ಸ್. 1 ಕೊರಿಂಥಿಯನ್ 1ನೇ ಕೊರಿಂಥ 2ನೇ 13ನೇ ವಚನ, ಆತ್ಮ ಸಂಬಂಧವಾದವುಗಳನ್ನು ಶರೀರ ಸಂಬಂಧವಾಗಿ ನಾವು ವಿವರಿಸ್ತಿಲ್ಲ, ಭೂ ಸಂಬಂಧವಾಗಿ ನಾವು ವಿವರಿಸ್ತಿಲ್ಲ. ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸ್ತೇವೆ. ಪ್ರಕೃತ ಮನುಷ್ಯನು ಈ ಸಂಗತಿಗಳನ್ನು ಬೇಡವೆನ್ನುತ್ತಾನೆ. ಅಷ್ಟು ಡೀಪ್ ಹೋಗ್ಲಿಕ್ಕೆ ನಮಗೆ ಬೇಡ. ಇದು ಡೀಪಿನ ಪ್ರಶ್ನೆ ಅಲ್ಲ, ಇದು ನಿಮ್ಮ ಲೈಫಿನ ಪ್ರಶ್ನೆ. Praise God. ಇದು ನಿಮ್ಮ ಲೈಫಿನ ಪ್ರಶ್ನೆ, ಇದು ನಿಮ್ಮ ಜೀವಿತದ ಪ್ರಶ್ನೆ. ನೀವು ಯಾರಾಗಿದ್ದೀರಿ ಕ್ರಿಸ್ತನಲ್ಲಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ನೀವು ಕ್ರಿಸ್ತನಲ್ಲಿ ಏನು ಹೊಂದಿದ್ದೇನೆ, ಅದರ ಸಂಗತಿ. ಪ್ರೈಸ್ ಗಾಡ್. ಇಲ್ಲ ಅಂತ ಹೇಳಿದ್ರೆ ನೀವು ಡೀಪ್ ಅಂತ ಹೇಳಿ ನಿಮ್ಮನ್ನೇ ನೀವು ಮೋಸ ಮಾಡುತ್ತೀರಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಎಲ್ಲಿವರೆಗೆ ನೀವು ತಿಳಿಯುವುದಿಲ್ಲ ಅಲ್ಲಿವರೆಗೆ ನೀವು ಜೀವಿಸ್ತಿಲ್ಲ. ನೀವೆಲ್ಲರಿಗೆ ಹೇಳ್ತೀರಿ ಇದು ನಮ್ಮಿಂದ ಆಗುವುದಿಲ್ಲ ಜೀವಿಸ್ಲಿಕ್ಕೆ ಆಗುತ್ತೆ. ದೇವರ ಮಗನಾದ ಯೇಸುವಿನಲ್ಲಿ ನಂಬಿಕೆ ಇಟ್ಟವರಾದ ನಿಮ್ಮಲ್ಲಿ ಆ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಸಂಗತಿಗಳನ್ನು ನಾನು ಬರಿತಾ ಇದ್ದೇನಂತ ಯೇಸುವಿನ ಶಿಷ್ಯನಾದ ಯೋಹಾನನು ಹೇಳುತ್ತಾನೆ. 5ನೇ ಅಧ್ಯಾಯ 13ನೇ ವಚನ, ಈ ಸಂಗತಿಗಳನ್ನು ನಾನು ನಿಮಗೆ ಬರಿತಾ ಇದ್ದೇನೆ, ದೇವರ ಮಗನ ಹೆಸರಿನಲ್ಲಿ ನೀವು ನಂಬಿಕೆ ಇಟ್ಟವರಾದ ಕಾರಣ ನಿಮ್ಮಲ್ಲಿ ಆ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಸಂಗತಿಗಳನ್ನು ನಾನು ಬರೆಯುತ್ತೇನೆ. When you accept Jesus, you have life, eternal life. ನಿತ್ಯ ಜೀವ ನಿಮ್ಮ ಒಳಗೆ ಇದೆ. ಅದು ಇದ್ದರೆ ಸಾಲದು, ಆ ಜೀವ ನಿಮ್ಮಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ಯಾವಾಗ ನಿಮಗೆ ಗೊತ್ತಾಗುತ್ತದೆ, ನೀವು ಅದರಲ್ಲಿ ಪ್ರಜ್ವಲಿಸ್ತೀರಿ. ಯಾವಾಗ ನಿಮಗೆ ಗೊತ್ತಾಗ್ತದೆ, ಅದನ್ನು ನೀವು ಜೀವಿಸ್ತೀರಿ. ಯಾವಾಗ ನಿಮಗೆ ಗೊತ್ತಾಗ್ತದೆ, ಅದನ್ನು ನೀವು ಚಲಿಸ್ತೀರಿ. ಯಾವಾಗ ನಿಮಗೆ ಗೊತ್ತಾಗ್ತದೆ, ಅದರ ವಿಷಯದಲ್ಲಿ ನೀವು ಮಾತಾಡುತ್ತೀರಿ. Praise God. ಯಾವಾಗ ನಿಮಗೆ ಗೊತ್ತಾಗುವುದಿಲ್ಲ, ನೀವು ಏನು ನೋಡ್ತೀರಿ, ಏನು ಕೇಳ್ತೀರಿ, ಏನು ಅನಿಸ್ತದೆ, ಏನು ಫೀಲ್ ಆಗ್ತದೆ, ಅದನ್ನೇ ಮಾತಾಡಿ. ಭೂ ಸಂಬಂಧವಾದವುಗಳ ಮೇಲೆ ನಿಮ್ಮ ಮನಸ್ಸು. ಬೈಬಲ್ ಹೇಳ್ತದೆ, ಆದ ಕಾರಣ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿನವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ. ಪ್ರೈಸ್ ಗಾಡ್. ಮರೆಯಾಗಿದೆ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಆತನೊಡನೆ ಪ್ರಭಾವದೊಡನೆ ಪ್ರತ್ಯಕ್ಷರಾಗಿರಿ. Praise God. What a glorious word. ಎಂತ ಮಹಿಮೆಯ ವಾಕ್ಯ. ಪ್ರಿಯರೇ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ಹೇಗೆ ವಾಚ್ ಮಾಡ್ತಾ ಇದ್ದೀರಿ? ಬಿ ಸೀರಿಯಸ್ ಅಬೌಟ್ ದಿಸ್ ಥಿಂಗ್ಸ್. ಅದನ್ನು ತಿನ್ನಬೇಡ, ಇದನ್ನು ರುಚಿ ನೋಡಬೇಡ, ಇದನ್ನು ಮುಟ್ಟಬೇಡ ಎಂಬ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದು ಯಾಕೆ? ಇಂತಹ ಬೋಧನೆಗಳು ಸ್ವಕಲ್ಪಿತ ಮತ್ತು ಹೆಸರಿಗೆ ಮಾತ್ರ ಜ್ಞಾನವೆನಿಸ್ತವೆ. ಶಾರೀರಿಕ ಇಚ್ಛೆಗಳನ್ನು, ನಿಮ್ಮ ಬಾಡಿಯನ್ನು ನಿಗ್ರಹಿಸುವುದರಲ್ಲಿ, ನಿಮ್ಮ ಸ್ವಾಧೀನಕ್ಕೆ ತರುವುದರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನೀವು ಯಾವಾಗ ಕ್ರಿಸ್ತನಲ್ಲಿ ಏನಾಗಿದ್ದೀರಿ, ಕ್ರಿಸ್ತನಲ್ಲಿ ನಿಮಗೆ ದೇವರು ಏನು ಮಾಡಿದ್ದಾನೆ, ನೀವೇನು ಹೊಂದಿದ್ದೀರಿ, ಇದನ್ನು ಮೆಡಿಟೇಟ್ ಮಾಡುವುದಾದರೆ ನಿಮ್ಮ ದೇಹ ತನ್ನಷ್ಟಕ್ಕೆ ನಿಮ್ಮ ಸ್ವಾಧೀನಕ್ಕೆ ಬರುತ್ತದೆ. ನೀವು ಅದಕ್ಕೆ ಪೀಂಟಿಸಬೇಕಾಗಿಲ್ಲ. ಅಯ್ಯೋ ದೇವರು ನನ್ನನ್ನು ಮುರಿ, ಅಯ್ಯೋ ದೇವರು ನನ್ನನ್ನು ಒಡಿ, ಅಯ್ಯೋ ದೇವರೇ, ನೋ. ನಿಮ್ಮ ದೇಹಕ್ಕೆ ನೀವು ಟಾರ್ಚರ್ ಮಾಡಬೇಕಾಗಿಲ್ಲ. ನಿಮ್ಮ ದೇಹ ಸುರಕ್ಷಿತವಾಗಿರುತ್ತದೆ. Praise God. But learn the spiritual things. ನಿಮ್ಮ ಆತ್ಮದ ವಿಷಯದಲ್ಲಿ ಗಮನ ಕೊಡ್ರಿ.
ನಿಮ್ಮ ಸ್ಪಿರಿಚುವಲ್ ಲೈಫ್ ಫಿಟ್ ಆಗಿದ್ದರೆ ನೀವು ಮೆಂಟಲಿ ಫಿಟ್ ಆಗುತ್ತೀರಿ, ಶಾರೀರಿಕವಾಗಿ ಫಿಟ್ ಆಗುತ್ತೀರಿ, ಫೈನಾನ್ಷಿಯಲ್ ಫಿಟ್ ಆಗುತ್ತೀರಿ, ಫ್ಯಾಮಿಲಿಯಲ್ಲಿ ನೀವು ಫಿಟ್ ಆಗುತ್ತೀರಿ, ರಿಲೇಶನ್ಶಿಪ್ ಅಲ್ಲಿ ಫಿಟ್ ಆಗುತ್ತೀರಿ. ಎಲ್ಲಿವರೆಗೆ ನೀವು ಆತ್ಮದ ವಿಷಯದಲ್ಲಿ ಸೀರಿಯಸ್ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಯು ಆರ್ ಇನ್ ಟ್ರಬಲ್. ನಿಮ್ಮ ಜೀವಿತದಲ್ಲಿ ಏನೇ ಇರುವಂಥದ್ದು ಅದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ಗುಳ್ಳೆ ನೋಡುವಾಗ ಸಂತೋಷ ಆಗ್ತದೆ, ಯಾವಾಗ ಒಡೆಯುತ್ತದಂತ ಗೊತ್ತಿಲ್ಲ. ಪ್ರೇಸ್ ಗಾಡ್. ನಿನ್ನ ಹತ್ರ ಎಷ್ಟೇ ಹಣ ಇರಬಹುದು, ಅದು ಗುಳ್ಳೆ ಇದ್ದ ಹಾಗೆ. ನಿನ್ನದು ಎಷ್ಟೋ ಎಜುಕೇಶನ್ ಇರ್ಬೋದು, ಗುಳ್ಳೆ ಇದ್ದ ಹಾಗೆ. ನಿನ್ನ ಲೈಫ್ ಇವತ್ತು ನಗುತ್ತಾ ಇರಬಹುದು, ಗುಳ್ಳೆ ಇದ್ದ ಹಾಗೆ. ಬಟ್ ನಿನ್ನ ಆತ್ಮಿಕ ಜೀವಿತದ ಬಗ್ಗೆ ಯಾವಾಗಲೂ ಗಮನವನ್ನು ಹರಿಸು. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೀನಿ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ? ಇಫ್ ಯು ಆರ್ ನಾಟ್ accepted Jesus, this is the right time. Call Jesus in your heart. ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ. ಯೇಸು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿ. ನಾನು ನಿಮಗೆ ಪ್ರಾರ್ಥನೆ ಕಲಿಸ್ತೇನೆ. ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳು ಉಂಟು ಮಾಡಿದ ದೇವರೇ, ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ನೀನು ಕಳಿಸ್ತೀನಿ. ಆತನು ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ. ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನಗೆ ಬಿಡುಗಡೆ ಆಯಿತು. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನಿಂದ ನನ್ನನ್ನು ತುಂಬಿಸು. ನಾನು ನಂಬುತ್ತೇನೆ ಮತ್ತು ನಾನು ಹೊಂದುತ್ತೇನೆ. Fill me with the Holy Spirit of God. Thank you, Father. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ, ಯಾರು ಈ ಕಾರ್ಯಕ್ರಮ ವಾಚ್ ಮಾಡ್ತಾ ಇದ್ದಾರೆ, ಅವರು ಕಂಫರ್ಟ್ ಆಗಲಿ, ಅವರು ಸಂತೈಸಲ್ಪಡಲಿ. ಕರ್ತನೆ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ಅವರಿಗೆ ಕನೆಕ್ಟ್ ಆಗಿ ಗೈಡ್ ಮಾಡಲಿ, ಅವರಲ್ಲಿ ಮಾತಾಡಲಿ. ಎಲ್ಲ ಡಿಸೆಪ್ಷನ್ಗಳಿಂದ ಅವರು ಪ್ರೊಟೆಕ್ಟ್ ಆಗಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಎಲ್ಲ ರೀತಿಯ ರೋಗಗಳು, ವ್ಯಾಧಿಗಳು, ಸೂಸೈಡ್ ಆಲೋಚನೆಗಳು, ಮರಣದ ಸಂಗತಿಗಳು ಯೇಸು ನಾಮದಲ್ಲಿ ನಾನು ಗದರಿಸ್ತಾ ಇದ್ದೇನೆ. ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ. I release your peace, O God. I release your presence. ಪ್ರತಿಯೊಬ್ಬರು ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಎಲ್ಲಿಂದ ನೀವು ವಾಚ್ ಮಾಡ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಕಂಟಿನ್ಯೂ ಆಗಿ ನೀವು ಬಿಗ್ ಜೆ ಟಿವಿಯನ್ನು ವಾಚ್ ಮಾಡಿರಿ. ಈ ಬಿಗ್ ಜೆ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಈ ಬಿಗ್ ಜೆ ಟಿವಿ ಮುಂದಿನ ದಿನದಲ್ಲಿ ಸಟಲೈಟ್ ಆಗಿ ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗೆ ರೀಚ್ ಹಾಕಬೇಕೆಂದು ಇದರ ದರ್ಶನವಾಗಿದೆ. ಯಾಕಂದ್ರೆ ದೇವರ ವಾಕ್ಯ ಹೇಳಿದ 24ನೇ ದೇಹದಲ್ಲಿ ನಾವು ನೋಡ್ತೇವೆ, 12ನೇ ವಚನ 14 ಓದಿ ನಮಗೆ ಸಿಗ್ತದೆ. ಈ ರಾಜ್ಯದ ಸ್ವಾರ್ಥೆಯು ಎಲ್ಲ ದೇಶಗಳಿಗೆ, ಎಲ್ಲ ಜನಾಂಗಗಳಿಗೆ ಸಾರಲ್ಪಡುವುದು, ಆಗ ಅಂತ್ಯ ಬರುವುದು. ಇದು ಇದರ ಉದ್ದೇಶ. ಗಾಸ್ಪೆಲ್ ಮಸ್ಟ್ ರೀಚ್. ಇದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ದೇವರು ನಿಮ್ಮ ಹತ್ರ ಮಾತಾಡೋದಾದ್ರೆ ಈ ಸೇವೆಗೋಸ್ಕರ ನೀವು ಸಪೋರ್ಟ್ ಮಾಡ್ಬೋದು. ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.